Good morning, dear second PUC Commerce students. A warm welcome to you all for this lecture number 17 class, where again we discuss the same module, index numbers of our subject, statistics. Okay. Still we are in the same module, Unit 2, index numbers. So let me remind you what we were discussing in our previous classes. So in our previous classes we focused on test for adequacy of index numbers. So in that we found four different tests. Number one, unit test, and I told you there were no problems on unit test, just theory we discussed. Then second comes time reversal test, given by one of the expertise, Professor Irving Fisher, and he said that when price is interchanged, in the case of price index number, when price is interchanged or period is interchanged, not price, period is interchanged, like base period, current period, then current period, base period. We calculated one problem. Okay, the product of these two must be equal to 1, and at the same time we found that only Marshall-Edwards price index number, Fisher's price index number, and Kelly's price index number. These three index numbers satisfy time reversal test. So ಅದನ್ನ ಕರೆಕ್ಟ್ ಆಗಿ ನೆನಪಿಟ್ಕೋಬೇಕು. ಯಾವ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಒಂದು ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಇನ್ನೊಂದು ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಇನ್ನೊಂದು ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಅಂದ್ರೆ ಈ ಮೂರು ಇಂಡೆಕ್ಸ್ ನಂಬರ್ ಅಲ್ಲಿ ಟೈಮ್ ಪೀರಿಯಡ್ ಅನ್ನ ಇಂಟರ್ಚೇಂಜ್ ಮಾಡುವಾಗ ಅದಕ್ಕೆ ಅದನ್ನ ಟೈಮ್ ರಿವರ್ಸಲ್ ಟೆಸ್ಟ್ ಅಂತ ಹೇಳಿದ್ದಾರೆ. ಸೊ ಟೈಮ್ ಪೀರಿಯಡ್ ಅನ್ನ ಇಂಟರ್ಚೇಂಜ್ ಮಾಡಿದವಾಗ ಅವೆರಡರ ಪ್ರಾಡಕ್ಟ್ ಏನಿರುತ್ತೋ 1 ಗೆ ಈಕ್ವಲ್ ಆಗಿರುತ್ತೆ. ಎಲ್ಲಿ ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ, ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ, ಮತ್ತೆ ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ. ಲಾಸ್ಟ್ ಸ್ಪೇಸ್ ಇದು ಸ್ಯಾಟಿಸ್ಫೈ ಮಾಡಲ್ಲ, ಪಾಸ್ಚೇಸ್ ಇದು ಸ್ಯಾಟಿಸ್ಫೈ ಮಾಡಲ್ಲ, ಡಾರ್ವಿಶ್ ಗೋಲೆ ಅವರ ಪ್ರೈಸ್ ಇಂಡೆಕ್ಸ್ ನಂಬರ್ ಇದನ್ನ ಸ್ಯಾಟಿಸ್ಫೈ ಮಾಡಲ್ಲ. ಯಾವನ್ನ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡೋದಿಲ್ಲ. ಸೊ ಅದನ್ನು ಕೂಡ ನಾವು ಓದಿದ್ದೇವೆ. ಸೊ ಈಗ ನಾವು ಮೂರನೇ ಟೆಸ್ಟ್ ಅನ್ನು ನೋಡೋಣ. ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ಇನ್ನೊಂದು ಟೆಸ್ಟ್ ಅನ್ನ ಕೊಟ್ಟಿದ್ದಾರೆ ಎಕ್ಸ್ಪರ್ಟ್ಗಳು. ಸೊ ಇದನ್ನು ಕೊಟ್ಟಿದ್ದು ಕೂಡ ಪ್ರೊಫೆಸರ್ ಇರ್ವಿಂಗ್ ಫಿಶರ್. ಓಕೆ, ಪ್ರಪೋಸ್ಡ್ ಬೈ ಪ್ರೊಫೆಸರ್ ಇರ್ವಿಂಗ್ ಫಿಶರ್. ಸೊ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಏನ್ ಹೇಳುತ್ತೆ? ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಓಕೆ, ಸೊ ನಾನು ಬರೀತೇನೆ, ಇಲ್ಲಿ ನೀವು ಕೂಡ ಬರ್ಕೋಬಹುದು. The product of price index numbers, the product of price index numbers and quantity index numbers, the product of price index numbers and quantity index numbers should be equal to the corresponding
value index numbers. Value index numbers. Okay. ಏನು ಹೇಳಿದ್ದಾರೆ ಫಿಶರ್ಸ್? The product of price index numbers and quantity index numbers. The product of price index numbers and quantity index numbers. Price index number ಮತ್ತೆ quantity index number ಪ್ರಾಡಕ್ಟ್ ಅನ್ನು ತೆಗೆದವಾಗ ಪ್ರಾಡಕ್ಟ್ ತೆಗೆಯುವುದು ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡೋದು ಗೊತ್ತಿದೆ ನಮಗೆ. ಯಾವುದಕ್ಕೆ ಈಕ್ವಲ್ ಆಗಿರಬೇಕಂತೆ? should be equal to the corresponding value index numbers. ಇದು ಒಂದು ಕಾಮನ್ ಟ್ರೂತ್. ಸೊ ಎಲ್ಲ ಕಡೆ ನಾವು ಡಿಸ್ಕಸ್ ಮಾಡ್ತೇವೆ. ಪ್ರೈಸ್ ಮತ್ತೆ ಕ್ವಾಂಟಿಟಿನ ನಾವು ಮಲ್ಟಿಪ್ಲೈ ಮಾಡುವಾಗ ನಮಗೆ ಸಿಗುವಂತದ್ದು ವ್ಯಾಲ್ಯೂ. ಅಂದ್ರೆ ದ ಪ್ರಾಡಕ್ಟ್ ಆಫ್ ಪ್ರೈಸ್ ಅಂಡ್ ಕ್ವಾಂಟಿಟಿ ಇಸ್ ಆಲ್ವೇಸ್ ಈಕ್ವಲ್ ಟು ವ್ಯಾಲ್ಯೂ. ಸೊ ಲೈಕ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ನನ್ನ ಹತ್ರ ಒಂದು ಪೆನ್ ಇದೆ, ಈ ಪೆನ್ನಿಗೆ 10 ರೂಪಾಯಿ. ಸೊ ವ್ಯಾಲ್ಯೂ ಎಷ್ಟಾಯ್ತು? ಪೆನ್ನಿದ್ದು 10 ರೂಪಾಯಿ ಆಯಿತು. ಹೇಗೆ ನಾವು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ? ಸೊ 1 ಪೆನ್ ಇಂಟು 10 rupees. ಸೊ 1 ಪೆನ್ ಅಂತ ಹೇಳೋದು ಕ್ವಾಂಟಿಟಿ ಆಯಿತು, 10 rupees ಅಂತ ಹೇಳೋದು ಪ್ರೈಸ್ ಆಯಿತು. ಸೊ ಕ್ವಾಂಟಿಟಿ ಇಂಟು ಪ್ರೈಸ್ ಆರ್ ಪ್ರೈಸ್ ಇಂಟು ಕ್ವಾಂಟಿಟಿ ಇಸ್ ಈಕ್ವಲ್ ಟು 10 rupees ವ್ಯಾಲ್ಯೂ. ಸೊ ಅದನ್ನೇ ಫಿಶರ್ ಹೇಳಿದ್ರು. ಪ್ರೈಸ್ ಮತ್ತೆ ಇಂಡೆಕ್ಸ್ ನಂಬರ್ ಚಾಪ್ಟರ್ ಆಗಿರೋದ್ರಿಂದ ಇಂಡೆಕ್ಸ್ ನಂಬರ್ ಅನ್ನು ಫೋಕಸ್ ಮಾಡ್ತಾರೆ. ಅಂದ್ರೆ ನೀವು ಪ್ರೈಸ್ ಮತ್ತೆ ಕ್ವಾಂಟಿಟಿನ ಯಾವುದೇ ಸಿಚುವೇಶನ್ ಅಲ್ಲೂ ಇಂಟು ಮಾಡಿದ್ರೆ ಅದು ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ, 100% ಈಕ್ವಲ್ ಆಗಿರುತ್ತೆ. ಯಾವ ಕಾಮೋಡಿಟಿ ಬೇಕಿದ್ರು ನೀವು ತಗೋಬಹುದು. ವೆನ್ ಯು ಆರ್ ಗೆಟಿಂಗ್ ದಿ ಪ್ರಾಡಕ್ಟ್ ಆಫ್ ಪ್ರೈಸ್ ಅಂಡ್ ಕ್ವಾಂಟಿಟಿ, ಇಟ್ ಇಸ್ ಆಲ್ವೇಸ್ ಈಕ್ವಲ್ ಟು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್. So that's what he has given. The product of price index numbers and quantity index numbers should be equal to the corresponding value index numbers. So price index number ಮತ್ತು quantity index number product ಅನ್ನು ತೆಗೆದಾಗ ಅದು ಯಾವಾಗಲೂ value index number ಗೆ ಈಕ್ವಲ್ ಆಗಿರುತ್ತೆ. ಸೊ ಅದನ್ನ ಫಿಶರ್ ಅವರು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತ ಕೊಟ್ಟರು. ಫ್ಯಾಕ್ಟರ್ ಅಂತ ಹೇಳಿದ್ರೆ ವಾಟ್ ಫ್ಯಾಕ್ಟರ್ಸ್ ವಿ ಕನ್ಸಿಡರ್. ಇಂಡೆಕ್ಸ್ ನಂಬರ್ ಅಲ್ಲಿ ನಾವು ಏನೇನು ಕನ್ಸಿಡರ್ ಮಾಡಿದ್ದೀವಿ ಮೇನ್ ಆಗಿ ಅದನ್ನೇ ಫ್ಯಾಕ್ಟರ್ಸ್ ಅಂತಾರೆ. ಒಂದು ಪ್ರೈಸ್ ಇಂಡೆಕ್ಸ್ ನಂಬರ್, ಇನ್ನೊಂದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್, ಇನ್ನೊಂದು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್. ಇವು ಮೂರು ಕೂಡ ಫ್ಯಾಕ್ಟರ್ಸ್. ಈ ಮೂರು ಫ್ಯಾಕ್ಟರ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಇಂಡೆಕ್ಸ್ ನಂಬರ್ಸ್ ಅನ್ನ ಎಲ್ಲ ಕಾಮೋಡಿಟೀಸ್ಗೂ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನೇ ಅವರು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ವೆನ್ ಫ್ಯಾಕ್ಟರ್ಸ್ ಆರ್ ರಿವರ್ಸ್ಡ್, price and quantity, that should be equal to value index numbers. Okay, so then equation ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಅವರು? P01 into Q01 is equal to V01. Price index numbers this year current year, product of, correct? Quantity index numbers base year current year is equal to value index numbers base year current year. So value na ಹೇಗೆ represent ಮಾಡ್ತೇವೆ ನಾವು? summation P1 Q1 divided by summation P0 Q0. Okay, summation P1 Q1 divided by summation P0 Q0. So ಇಲ್ಲಿ ಯಾರ ಇಂಡೆಕ್ಸ್ ನಂಬರ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ? ಓನ್ಲಿ ಫಿಶರ್ಸ್. ಓನ್ಲಿ ಫಿಶರ್ಸ್ index number satisfies factor reversal test. Only Fisher's index number satisfies factor reversal test. ಫಿಶರ್ ಅವರ ಇಂಡೆಕ್ಸ್ ನಂಬರ್ ಮಾತ್ರ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಲಾಸ್ಟೇಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈ ಮಾಡಲ್ಲ, ಪಾಸ್ಟೇಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈ ಮಾಡಲ್ಲ, ಮಾರ್ಷಲ್ ಎಡ್ವರ್ಡ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈ ಮಾಡಲ್ಲ, ಡಾರ್ಬಿಶ್ ರೋಲೇರ್ಸ್ ಅವರ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈ ಮಾಡಲ್ಲ, ಕೆಲ್ಲೀಸ್ ಇಂಡೆಕ್ಸ್ ನಂಬರ್ ಟೈಮ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ. ಫಿಶರ್ ಅವರ ಒಬ್ಬರದೇ ಇಂಡೆಕ್ಸ್ ನಂಬರ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಹೇಗಂತ ಒಂದು ಪ್ರಾಬ್ಲಮ್ ತಗೊಂಡು ನಾವು ನೋಡೋಣ. ಸೊ ಮೇನ್ ಆಗಿ ನಮ್ಗೆ ಇಲ್ಲಿ ಈ ಫಾರ್ಮುಲಾ ಗೊತ್ತಿರಬೇಕು.
ಪ್ರೈಸ್ ಮತ್ತೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ತಗೊಂಡಾಗ ವ್ಯಾಲ್ಯೂ ಇಂಡೆಕ್ಸ್ ನಂಬರಿಗೆ ಈಕ್ವಲ್ ಆಗಿರುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದನ್ನೇ ನಾವು ಪ್ರೂವ್ ಮಾಡ್ತೇವೆ. ಫಿಶರ್ ಇದು ಪ್ರೈಸ್ ಇಂಡೆಕ್ಸ್ ನಂಬರ್ ತಗೋತೇವೆ, ಫಿಶರ್ ಅವರ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ತಗೋತೇವೆ, ವ್ಯಾಲ್ಯೂ ಇಂಡೆಕ್ಸ್ ನಂಬರಿಗೆ P1 Q1 P0 Q0 ಗೆ ಈಕ್ವಲ್ ಆಗಿದೆಯೋ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಸೊ ಈಕ್ವಲ್ ಆಗಿದ್ರೆ ಇಟ್ ಸ್ಯಾಟಿಸ್ಫೈಸ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಅಲ್ಲಿ ಒಂದು ಪ್ರಾಬ್ಲಮ್ ಇದೆ, ಅಲ್ಲಿ ಎರಡನ್ನೂ ಕೇಳಿದ್ದಾರೆ. Problem number 33. Okay. Problem number 33. I read once. I love this. ಸೊ ಒಂದೇ ಪ್ರಾಬ್ಲಮ್ ಅಲ್ಲಿ ಎರಡನ್ನೂ ಕೇಳಿದ್ದಾರೆ. ಟೈಮ್ ರಿವರ್ಸಲ್ ಟೆಸ್ಟ್ ಕೇಳಿದ್ದಾರೆ, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಕೇಳಿದ್ದಾರೆ. ಕರೆಕ್ಟಾ? ಸೊ ಎರಡನ್ನೂ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಅಲ್ಲಿಗೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಯು ವಿಲ್ ಕಮ್ ಟು ನೋ. ನೋಡಿ, ಪ್ರಾಬ್ಲಮ್ ನಂಬರ್ 33, 33ನೇ ಪ್ರಾಬ್ಲಮ್ ಒಮ್ಮೆ ಓದ್ತಿದೆ. For the following data, compute Fisher's ideal index number. Show that Fisher's index number satisfies time reversal test and factor reversal test for the given data. So Fisher ideal index number calculate ಮಾಡಿದ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ ಮಾಡಿದ ಮೇಲೆ show that Fisher's index number satisfies time reversal test and factor reversal test for the given data. ಅಲ್ಲಿ ನಮಗೆ ಮೂರು ಕ್ವೆಶ್ಚನ್ ಬಂದಿದೆ. ಏನು ಮೂರು ಕ್ವೆಶ್ಚನ್ ಬಂತು? ಒಂದು, ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎರಡನೇದು, ಕ್ಯಾಲ್ಕುಲೇಟ್ ಮಾಡಿರೋ ಐಡಿಯಲ್ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಎರಡನೇ ಕ್ವೆಶ್ಚನ್. ಮೂರನೇ ಕ್ವೆಶ್ಚನ್ ಏನು ಕೇಳಿದ್ದಾರೆ ಮತ್ತು ಮುಂದುವರೆದು ಅದೇ ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಒಟ್ಟಿಗೆ ನಮಗೆ ಮೂರು ಕ್ವೆಶ್ಚನ್ಸ್ ಆಗಿದೆ. ಸೊ ನಾವು ಡಿವೈಡ್ ಮಾಡೋಣ ಎ ಬಿ ಸಿ. ಸೊ ಎ ಅಂದ್ರೆ ನಾವು ಏನು ಇಟ್ಕೊಳ್ಳೋಣ? ಕ್ಯಾಲ್ಕುಲೇಷನ್ ಆಫ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಅಂತ ಇಟ್ಕೊಳ್ಳೋಣ. ಓಕೆ. ಬಿ ಅಂದ್ರೆ ಏನು ತಗೊಳ್ಳೋಣ? ವೆದರ್ ಇಟ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್, ವೆರಿಫಿಕೇಶನ್ ಅಂತ ಬರೋಣ. ವೆರಿಫಿಕೇಶನ್ ಆಫ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್, ವೆದರ್ ಇಟ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್ ಆರ್ ನಾಟ್. ಮೂರನೇ ಪಾರ್ಟ್ ಏನು ತಗೊಳ್ಳೋಣ? ಸಿ ಪಾರ್ಟ್, ವೆರಿಫಿಕೇಶನ್ ಆಫ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್, ವೆದರ್ ಇಟ್ ಸ್ಯಾಟಿಸ್ಫೈಸ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಆರ್ ನಾಟ್. ಸೊ ಇಷ್ಟನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ. ಸೊ ಅಲ್ಲಿ ಏನೇನು ಕೊಟ್ಟಿದ್ದಾರೆ? ಡೇಟಾ ಐಟಮ್ಸ್ ಕೊಟ್ಟಿದ್ದಾರೆ. ಎ ಬಿ ಸಿ ಮೂರೇ ಐಟಮ್ ಇದೆ, ಎ ಬಿ ಸಿ ಇದೆ. ಪ್ರೈಸ್ ಇನ್ ರುಪೀಸ್ 2008 to 2009, ಕ್ವಾಂಟಿಟಿ ಇನ್ ರುಪೀಸ್ 2008 2009. ಅಂದ್ರೆ ಪ್ರೈಸ್ ಎರಡು ಒಂದೇ ಕಡೆ ಕೊಟ್ಟಿದ್ದಾರೆ. ಬೇಸ್ ಇಯರ್ ಪ್ರೈಸ್, ಕರೆಂಟ್ ಇಯರ್ ಪ್ರೈಸ್. ಕ್ವಾಂಟಿಟಿನೂ ಕೂಡ ಎರಡು ಒಂದೇ ಕೊಟ್ಟಿದ್ದಾರೆ, ಒಂದೇ ಕಡೆ ಕೊಟ್ಟಿದ್ದಾರೆ. ಬೇಸ್ ಇಯರ್ ಕ್ವಾಂಟಿಟಿ, ಕರೆಂಟ್ ಇಯರ್ ಕ್ವಾಂಟಿಟಿ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ ಅಸ್ ವರ್ಕ್ ಔಟ್ ದಿಸ್ ಪ್ರಾಬ್ಲಮ್. ಓಕೆ. ಸೊ ಫಸ್ಟ್ ಏನು ಮಾಡೋಣ? ಎ ಅಂತ ತಗೊಳ್ಳೋಣ. ಕ್ಯಾಲ್ಕುಲೇಷನ್ ಆಫ್ Fisher's ideal index number. So price index number, quantity index number ಅಂತ ಕೊಟ್ಟಿಲ್ಲ ಇವರು. ನಾವು price index number ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ. ಸೊ ಅದಕ್ಕೂ ಮೊದಲು ನಾನು ಇಲ್ಲಿ ಸೊಲ್ಯೂಷನ್ ಅಂತ solution A. Okay. So calculation of Fisher's ideal index number ಅಂತ ಹೇಳ್ತಾರೆ. Whether it is price index number or quantity index number, not stated. We calculate price index number. Okay. ಏನು ಫಾರ್ಮುಲಾ ಇದೆ ಫಿಶರ್ ಅವರದು? P01 is equal to, ಕರೆಕ್ಟಾ? P01 is equal to ಏನಿದೆ ಫಾರ್ಮುಲಾ? ಸ್ಕ್ವೇರ್ ರೂಟ್ ಆಫ್ summation so everywhere formula is important.
If you miss a small thing, calculation will be wrong. Okay, product of last phase and past phase and square root of that is nothing but Fisher's ideal index number alva. So last phase ಮತ್ತೆ past phase index number product ತೆಗೆದ್ರೆ multiply ಮಾಡ್ಕೊಂಡ್ರೆ ಅದರದ್ದು square root ತೆಗೆದ್ರೆ ಅದೇ Fisher's ideal index number ಆಗುತ್ತೆ. So P1 Q0 divided by P0 Q0 10 0 0, P1 Q1 divided by P0 Q1 11 0 1 into 100. Now what are the requirements? P1 Q0 ಬೇಕು, P0 Q0 ಬೇಕು, P1 Q1 ಬೇಕು, P0 Q1 ಬೇಕು. Okay, columns ನೋಡೋಣ ಆಗಿದೆ. ಕಾಲಮ್ ನಂಬರ್ 1 ಏನು ಕೊಟ್ಟಿದ್ದಾರೆ? ಐಟಮ್. ಸೊ 3 ಐಟಮ್ ಕೊಡ್ತಾರೆ, A B C. ಕಾಲಮ್ ನಂಬರ್ 2 price 2008 price ಕೊಟ್ಟಿದ್ದಾರೆ. ಓಕೆ, ಕಾಲಮ್ ನಂಬರ್ 2 P0 ಕರೆಕ್ಟಾ? 9 20 10 9 20 10 price 2009 ಕೊಟ್ಟಿದ್ದಾರೆ. ಕರೆಕ್ಟಾ? ಕಾಲಮ್ ನಂಬರ್ 3 P1 ಕರೆಕ್ಟಾ? 9 21 15 9 21 15. ಓಕೆ, ಆಮೇಲೆ ಕ್ವಾಂಟಿಟಿ 2008 ಕೊಟ್ಟಿದ್ದಾರೆ. Quantity 2008. Column number 4 Q0 ಕೊಟ್ಟಿದ್ದಾರೆ 395 395. ಓಕೆ, ಇದೊಂದು ಚೂರು ಮೇಲ್ಗಡೆ ಆಗ್ತೇನೆ so that everything should be equal. Then quantity 2009, quantity 2009, column 5 Q1 correct? 6 10 6 6 10 6. So all these are the data given in the problem. ಇವೆಲ್ಲ ಡೇಟಾ ಅನ್ನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೆ ಏನೇನು ಬೇಕು ಈಗ? P1 Q0 ಬೇಕು, P1 Q0. ಓಕೆ, P1 Q0 ಕಾಲಮ್ ನಂಬರ್ 6 which is equal to, ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಗೊತ್ತಿದೆ ನಿಮಗೆ, ನೀವು ಮಾಡಿದ್ರೆ ಹಿಂದಿನ ಕ್ಲಾಸ್ಗಳಲ್ಲಿ. ಸೊ P1 ಎಲ್ಲಿದೆ? ಕಾಲಮ್ ನಂಬರ್ 3. Q0 ಎಲ್ಲಿದೆ? ಕಾಲಮ್ ನಂಬರ್ 4. ಕಾಲಮ್ ನಂಬರ್ 6 is equal to ಕಾಲಮ್ ನಂಬರ್ 3 into ಕರೆಕ್ಟಾ? 3 into ಕಾಲಮ್ ನಂಬರ್ 4. ಹೀಗೆ ಬರ್ಕೊಂಡ್ರೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ P1 Q0 ಸೊ 9 3s are 27. ಓಕೆ, ಸೆಂಟ್ರಲ್ ಬರೀತೇನೆ P1 Q0 ಕರೆಕ್ಟಾ? P1 Q0 21 into 9 189. Okay, 15 into 5 75. Yeah, okay. P1 Q0 is over. P1 Q0 is over. P0 Q0. Next column. P0 Q0. This type number column number 7 which is equal to column number 7 is equal to ಇದನ್ನ ರಫ್ ಮಾಡ್ಕೋಬೇಕು. ಆಲ್ಮೋಸ್ಟ್ ನೀವು ಪೆನ್ಸಿಲ್ ಅಲ್ಲಿ ಕಾಲಮ್ಸ್ ಹಾಕಬೇಕು. ಏನಾದರೂ ಮಾರ್ಕ್ ಮಾಡದಿದ್ರೆ ಪೆನ್ಸಿಲ್ ಅಲ್ಲೇ ಮಾಡಬೇಕು. ಯಾಕಂತ ಹೇಳಿದ್ರೆ
ಪೆನ್ನಲ್ಲಿ ಮಾರ್ಕ್ ಮಾಡಿದ್ರೆ ಮತ್ತೆ ಎರೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ರಬ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ನಿಮ್ಮ ಆನ್ಸರ್ ಏನು ಬರ್ದಿರ್ತೀರೋ ಅದು ನೀಟಾಗಿ ಪ್ರೆಸೆಂಟ್ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಮಾರ್ಕ್ ಮಾಡ್ಕೊಳ್ಳೋದಿದ್ರೆ ಯಾವ್ಯಾವ ಕಾಲಮ್ಸ್ ಅಂತ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೋಬೇಕು, ಆಮೇಲೆ ಅದನ್ನ ಇರೇಸ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಸೊ ಈಗ ಏನೇನು ಬೇಕು ನಮಗೆ, ಪಿ ನಾಟ್ ಕ್ಯೂ ನಾಟ್, ಪಿ ನಾಟ್ ಕ್ಯೂ ನಾಟ್. ಸೊ ಕಾಲಮ್ ನಂಬರ್ 2 into ಕಾಲಮ್ ನಂಬರ್ 4, column number 2 into column number 4. Okay, P naught Q naught, 2 into 4. So 9 3s are same 27. Correct? ಆಮೇಲೆ 20 into 9 180 ಆಯ್ತಾ. ಆಮೇಲೆ 10 into 5 60. So this is calculated, this is calculated. P1 Q1, P1 Q1. Next column ಯಾವುದು ಮಾಡೋಣ, P1 Q1, P1 Q1. Okay, so this is column number 8, which is equal to column number 8 is equal to ಯಾವ್ದಾಗುತ್ತೆ, P1 Q1. P1 ಅಂದ್ರೆ column number 3, column number 3 into Q1. Q1 ಅಂತ ಹೇಳಿದ್ರೆ column number 5. column number 3 ಮತ್ತೆ column number 5 ಮಲ್ಟಿಪ್ಲೈ ಮಾಡೋಣ. So 9 into 6, 6 9s are, or 9 6s are 54. Okay, ಆಮೇಲೆ 21 into 10, 210. Okay, 15 into 6, 90. So P1 Q1 ಆಯ್ತು, P1 Q1 ಆಯ್ತು. ಲಾಸ್ಟ್ ಯಾವುದು ಬೇಕು ನಮಗೆ, P ನಾಟ್ Q1 ಬೇಕು, P ನಾಟ್ Q1. This is column number 9, which is equal to ಎಲ್ಲಿದೆ, P ನಾಟ್ Q1 ಎಲ್ಲಿದೆ, column number 2. Q1 ಎಲ್ಲಿದೆ, column number 5. column number 2 into column number 5, that is P not Q1. correct? So P not ಎಲ್ಲಿದೆ, 9 into Q1 6, 54. correct? ಆಮೇಲೆ 20 into 10, 200. correct? ಆಮೇಲೆ 10 into 6, 60. P not Q1. ಸೊ ಆಲ್ಮೋಸ್ಟ್ ಎಲ್ಲ ವ್ಯಾಲ್ಯೂಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಏನು ಮಾಡಬೇಕು, ನಾವು ಸಮೇಷನ್ ತೆಗಿಬೇಕು, ಟೋಟಲ್ ಮಾಡಬೇಕು. ಓಕೆ, ಸೊ ಒಂದೊಂದೇ ಟೋಟಲ್ ಮಾಡೋಣ. Summation P1 Q0, summation P1 Q0 is equal to ಎಷ್ಟು ಬರುತ್ತೆ ಇದು, 7 plus 9 16, 16 plus 5 21, 1 and 2, 7 plus 2 9, 9 plus 2 11, 11 plus 8 19, 9 and 1 1 2 91. ಕರೆಕ್ಟ್ ಆಗಿ ಬರುತ್ತೆ, 291. summation P naught Q naught. okay, 7 a plus 2 10, 10 plus 6 16, 2 67. correct? ಆಮೇಲೆ ಇಲ್ಲಿ summation P1 Q1 is equal to 4 ಹಾಗೆ ಇರುತ್ತೆ, 5 plus 1 6 plus 9 15, 354. okay, summation P naught Q1 is equal to 4
6 5 11 2 1 3 340. ಸೊ ಒಮ್ಮೆ ವೆರಿಫೈ ಮಾಡ್ಕೋಬೇಕು ಕ್ಯಾಲ್ಕುಲೇಟರ್ ಇಂದ. ಗೊತ್ತಿದೆ ನಿಮಗೆ, ಸಣ್ಣ ಮಿಸ್ಟೇಕ್ ಆದರೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು, ಬಟ್ ಫೈನಲ್ ಆನ್ಸರ್ ಚೇಂಜ್ ಆಗುತ್ತೆ. ಸೊ ಗೊತ್ತಿದ್ದು ನಾವು ತಪ್ಪು ಮಾಡೋದು ಬೇಡ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕ್ಯಾಲ್ಕುಲೇಷನ್ಸ್ ನಮಗೆ ಗೊತ್ತಿದೆ. ಓಕೆ, ಸೊ ಈಗ ಏನು ಮಾಡೋಣ, ಆನ್ಸರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಎಲ್ಲ ಕಾಲಮ್ಸ್ ಆಗಿದೆ. ಈಗ ಇಲ್ಲಿ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಆಗಿದೆ. therefore P01 is equal to square root of P1 Q0 ಎಷ್ಟಿದೆ 291 divided by P0 Q0 ಎಷ್ಟಿದೆ 267 into P1 Q1 ಎಷ್ಟಿದೆ 354 divided by P0 Q1 340 into 100. So 291 divided by 267. Calculate ಮಾಡೋಣ. 291 divided by 267. 1.089. 1.089 into 354 divided by 314. 354 divided by 314. 1.127. Okay, square root into 100, that equals to, so 1.089 into 1.127 is equal to 1.2273. 1.2273 square root into 100. So square root of 1.2273, 1.107 into 100. So 110.7. This is the answer for our A question. Number A question is the answer. So ಮೂರು ಟೈಪ್ ಕ್ವೆಶ್ಚನ್ ಕೇಳಿದ್ದಾರೆ. ಏನಲ್ಲಿ ಒಂದು ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿ ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ಮಾಡಿದೆ. ಎರಡನೇದು ಆಮೇಲೆ ನೋಡೋಣ ಕ್ವೆಶ್ಚನ್, ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್ ಎಷ್ಟು ಬಂತು, ಈಗ 110.7 ಬಂತು. ಹೋಪಿಂಗ್ ದಟ್ ದಿಸ್ ಇಸ್ ಕ್ಲಿಯರ್ ಟು ಯು. ಅಂಡ್ ಹಿಂದಿನ ಎಲ್ಲ ಡಿಸ್ಕಷನ್ ಅಲ್ಲಿ ನಾವು ಈ ಟೈಪ್ ಪ್ರಾಬ್ಲಮ್ಸ್ ಮಾಡಿದ್ದೇವೆ, ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಮಾಡಿದ್ದೇವೆ, ಒಂದು 2-3 ಪ್ರಾಬ್ಲಮ್ಸ್ ಮಾಡಿದ್ದೇವೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತ ಕ್ಯಾಲ್ಕುಲೇಷನ್ಸ್ ಇವಿಷ್ಟು. ಕ್ಯಾಲ್ಕುಲೇಷನ್ ಆಫ್ Fisher's ideal index number. So this is our first calculation. Okay. Now, ಎರಡನೇ ಕ್ವೆಶ್ಚನ್ ಏನು ಹೇಳಿದ್ದಾರೆ ಅವರು, ಇದನ್ನು ರಬ್ ಮಾಡ್ತೇನೆ. ಸೊ ಬೇಕಿದ್ರೆ 1 ಮಿನಿಟ್ ಇಡ್ತೇನೆ, ನೀವು ನೋಡ್ಕೊಳ್ಳಿ. ಓಕೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎಲ್ಲ ಕಾಲಮ್ಸ್ ಕ್ರಾಸ್ ವೆರಿಫೈ ಮಾಡಬೇಕು, ಏನೇನು ಮಿಸ್ಟೇಕ್ಸ್ ಇದ್ರು ಹೇಳಬೇಕು. ಓಕೆ, ಸೊ ಬಿ ಏನು ತಗೊಳ್ಳೋಣ, ಟೈಮ್ ರಿವರ್ಸಲ್ ಟೆಸ್ಟ್. ಸೊ ಇಲ್ಲಿ ನಾವೇನು ವೆರಿಫೈ ಮಾಡ್ತಾ ಇದ್ದೇವೆ, ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಟೈಮ್ ರಿವರ್ಸಲ್ ಟೆಸ್ಟ್ ಸ್ಯಾಟಿಸ್ಫೈ ಮಾಡೋದು ಇಲ್ಲ ಅಂತ ಬರೀಬೇಕು. ಟೈಮ್ ರಿವರ್ಸಲ್ ಟೆಸ್ಟ್. ಓಕೆ, ಸೊ ನೀವು ಪರ್ಟಿಕ್ಯುಲರ್ ಆಗಿ ಬರ್ಕೋಬೇಕಂತಿದ್ರೆ ಹೀಗೂ ಬರ್ಕೋಬಹುದು, ಬಿ ಅಂತ ಬರೆದು ವೆರಿಫಿಕೇಶನ್ ಆಫ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ವೆದರ್ ಇಟ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್ ಆರ್ ನಾಟ್. ಸೊ ಅದನ್ನ ಲಾಸ್ಟ್ ನಾವು ಕನ್ಕ್ಲೂಷನ್ ಅಲ್ಲಿ ಬರೆಯೋಣ ಕ್ಯಾಲ್ಕುಲೇಷನ್ಸ್ ಆದ್ಮೇಲೆ. ಸೊ ಟೈಮ್ ರಿವರ್ಸಲ್ ಟೆಸ್ಟ್ ಏನು ಹೇಳುತ್ತೆ, P01 into P10 is equal to 1. So time ಅನ್ನು ಇಂಟರ್ಚೇಂಜ್ ಮಾಡಿದಾಗ ಪ್ರಾಡಕ್ಟ್ ಏನಿರುತ್ತೋ 1 ಗೆ ಈಕ್ವಲ್ ಆಗಿರಬೇಕಂತ ಟೈಮ್ ರಿವರ್ಸಲ್ ಟೆಸ್ಟ್ ಹೇಳುತ್ತೆ. ಸೊ ಇಲ್ಲೇ ನೋಡೋಣ, P01 ನಲ್ಲಿ ಏನು ಬರುತ್ತೆ ಅಂತ ಬರ್ಕೊಳ್ಳೋಣ. ಯಾರ ಇಂಡೆಕ್ಸ್ ನಂಬರ್ ಮಾಡಿದ್ದೇವೆ ನಾವು, ಫಿಶರ್ ಇಂಡೆಕ್ಸ್ ನಂಬರ್ ಮಾಡಿದ್ದೇವೆ. ಸೊ P01 ಗೆ ಏನು ಬರುತ್ತೆ, ಫಿಶರ್ ಇದ್ದು summation
square root. No need to take 100 here. Okay. This is of P naught 1 into. ಇದು ಯಾವುದದು? P naught 1 ಇದು. P naught 1 into P1 is equal to 1. So ಇದಿಷ್ಟು ಯಾವುದಾಯಿತು? P naught 1 ಗೆ ಈ ಫಾರ್ಮುಲಾ ಆಯಿತು. P1 naught ಗೆ ಏನಾಗುತ್ತೆ? ಸೇಮ್ ಸ್ಕ್ವೇರ್ ರೂಟ್ ಆಫ್ ಸೊ ಬೇಸ್ ಪೀರಿಯಡ್ ಇದ್ದಲ್ಲಿ ಕರೆಂಟ್ ಪೀರಿಯಡ್ ಆಗುತ್ತೆ, ಕರೆಂಟ್ ಪೀರಿಯಡ್ ಇದ್ದಲ್ಲಿ ಬೇಸ್ ಪೀರಿಯಡ್ ಆಗುತ್ತೆ. ಅಂದ್ರೆ ಸಮೇಶನ್ P0 Q1 ಡಿವೈಡೆಡ್ ಬೈ ಸಮೇಶನ್ P1 Q1 ಇಂಟು P1 Q1 ಇದೆ, ಸಮೇಶನ್ ಎರಡು ಬೇಸ್ ಪೀರಿಯಡ್ ಆಗುತ್ತೆ P0 Q1 ಡಿವೈಡೆಡ್ ಬೈ P0 Q1 ಸಮೇಶನ್ P1 Q0 is equal to 1. ಅಂದ್ರೆ ಇದನ್ನ ಫರ್ದರ್ ನೀವು ಎಕ್ಸ್ಪಾಂಡ್ ಮಾಡಿದ್ರೆ ಹೀಗಾಗುತ್ತೆ.